ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿ ಯಾವ ಅಕ್ಷರಗಳಿಗೆ ಬರುತ್ತದೆ ಅನ್ನುವುದನ್ನು ಮೊದಲು ತಿಳಿಯೋಣ. ಯಾವ ಅಕ್ಷರ ಬಂದರೆ ಕುಂಭರಾಶಿ ಯಾವ ನಕ್ಷತ್ರ ಬರುತ್ತದೆ ಅನ್ನುವುದರ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಗು ಗೆ ಬಂದರೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಬರುತ್ತದೆ. ಗೋ ನೇ ಸ ಬಂದರೆ ಶತಭಿಷ ನಕ್ಷತ್ರ ಬರುತ್ತದೆ. ಶತಭಿಷ ನಕ್ಷತ್ರ ಕುಂಭರಾಶಿ ಬರುತ್ತದೆ. ಹಾಗೆ ಸೇ ಸೋ ದ ಬಂದರೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಬರುತ್ತದೆ. ಹಾಗೆ ಕುಂಭರಾಶಿಯವರಿಗೆ ಶುಭವಾರ ಯಾವುದು ಅನ್ನುವುದನ್ನು ತಿಳಿಯೋಣ. ಕುಂಭರಾಶಿಯವರಿಗೆ ಬುಧವಾರ, ಶುಕ್ರವಾರ, ಶನಿವಾರ ಈ ದಿನಗಳು ಒಳ್ಳೆಯ ದಿನಗಳು ಆಗಿರುತ್ತದೆ. ಕುಂಭರಾಶಿಯವರಿಗೆ ನಿಮ್ಮ ಒಳ್ಳೆಯ ಕೆಲಸ ಶುರು ಮಾಡಬೇಕಾದರೆ ಈ ಬುಧವಾರ, ಶುಕ್ರವಾರ, ಶನಿವಾರ ಇಂಥ ದಿನಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಶುಭ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. 1ನೇ ತಾರೀಕು, 10ನೇ ತಾರೀಕು, 19, 28 ಈ ದಿನಾಂಕಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ, ನೀವು ಹೊಸ ಕೆಲಸ ಶುರು ಮಾಡಬೇಕು ಅಂದುಕೊಂಡರೆ ಈ ದಿನಾಂಕಗಳಲ್ಲಿ ಮಾಡಿದರೆ ತುಂಬ ಶುಭವಾಗುತ್ತದೆ. ಹಾಗೆ ಕುಂಭರಾಶಿಯವರಿಗೆ ಶುಭ ವರ್ಣ ಯಾವುದು ಅಂದರೆ ನೀಲಿ ಬಣ್ಣ, ಹಸಿರು ಬಣ್ಣ ಮತ್ತು ಹಳದಿ ಬಣ್ಣವಾಗಿರುತ್ತದೆ. ಮತ್ತು ಶುಭ ಸಂಖ್ಯೆಗಳು ಯಾವುದು ಅಂದರೆ 5, 6, 8, 4 ಮತ್ತು ಶುಭ ದಿಕ್ಕು ಯಾವುದು ಅಂದರೆ ಪಶ್ಚಿಮ ದಿಕ್ಕು ಶುಭವಾದ ದಿಕ್ಕು ಆಗಿರುತ್ತದೆ. ಕುಂಭರಾಶಿಯವರಿಗೆ ನೇರಳೆ ಬಣ್ಣದ ಹರಳು ಸೂಕ್ತವಾಗಿರುತ್ತದೆ. ಈ ಹರಳಿನ ಉಂಗುರ ಧರಿಸುವುದರಿಂದ ನಿಮಗೆ ಯಶಸ್ಸು ಸಿಗುತ್ತದೆ. ಕುಂಭರಾಶಿಯವರ ಗುಣಲಕ್ಷಣಗಳನ್ನು ತಿಳಿಯೋಣ. ಕುಂಭರಾಶಿಯವರು ಸ್ವಾತಂತ್ರ್ಯ ಪ್ರಿಯರು ಮತ್ತು ಸೃಜನಶೀಲರು. ಶನಿ ಗ್ರಹದಿಂದ ಆಳಲ್ಪಡುವ ರಾಶಿ ಕುಂಭರಾಶಿಯವರದು. ಕುಂಭರಾಶಿಯವರು ಎಲ್ಲರನ್ನೂ ಗೌರವಿಸುತ್ತಾರೆ ಮತ್ತು ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ. ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ. ಕುಂಭರಾಶಿಯವರು ಗಂಭೀರ ಸ್ವಭಾವವನ್ನು ಹೊಂದಿರುತ್ತಾರೆ ಮತ್ತು ಗುರಿಗಳ ಕಡೆಗೆ ಗಮನ ಹೆಚ್ಚು ಹರಿಸುತ್ತಾರೆ. ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುತ್ತಾರೆ. ಗುರಿಗಳನ್ನು ಸಾಧಿಸಲು ಶ್ರಮಿಸುತ್ತಾರೆ. ಕುಂಭರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಜಯ ಸಿಗುತ್ತೆ ಅನ್ನುವುದಾದರೆ ವಿಜ್ಞಾನ, ತಂತ್ರಜ್ಞಾನ, ಸಂಶೋಧನೆ, ಕಲೆ ಮತ್ತು ಸಾಮಾಜಿಕ ಸೇವೆಗಳಂತಹ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣಬಹುದು. ಮತ್ತು ಕುಂಭರಾಶಿಯವರು ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆಯಲು ಇಷ್ಟಪಡುತ್ತಾರೆ. ಒಬ್ಬರನ್ನು ನಂಬಿದರೆ ಅವರಿಗೆ ಎಂದೂ ಮೋಸವನ್ನು ಮಾಡುವುದಿಲ್ಲ. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.